ತುಂಬಾ ಚೆನ್ನಾಗಿದೆ. ಬಿಚ್ಚುಕತ್ತಿಯ ಬಂಟನ ಬಲ್ಲಿರೇನು ಸಿನಿಮಾ ಒಂಥರ ಹೆಸರು ಬೇರೆ ತರ ಇದೆ. ಸಿನಿಮಾನು ಚೆನ್ನಾಗಿದೆ. ಈ ಸಿನಿಮಾ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಡೆದಿರೋ ಕತೆ. ಆ ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ ನಡೆದಂತ ಕತೆ ಇದು. ಇವತ್ತಿನ ಜನರೇಷನ್ಗೆ, ಇವತ್ತಿನ ಯುವಕರಿಗೆ ಸ್ವಾತಂತ್ರ್ಯ ಹೇಗ್ ಬಂತು ಅಂತ ಪುಸ್ತಕದಲ್ಲಿ ಓದಿರ್ಬೋದು, ನೋಡಿರಲ್ಲ. ಈ ಸಿನಿಮಾನ ನೋಡಿ. ಇಡೀ ಸಿನಿಮಾದಲ್ಲಿ ಎಲ್ಲರೂ ಹೊಸಬರು ಪಾತ್ರ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಕಥೆನೂ ಚೆನ್ನಾಗಿದೆ. ಇಡೀ ಸಿನಿಮಾ ಹಿನ್ನೆಲೆ ಸಂಗೀತ ಆವರಿಸ್ಕೊಂಡ್ಬಿಟ್ಟಿದೆ. ನೀವು ಯಾರು ಎತ್ತು ಆಚೆಗೆ ಬರ್ಬೇಕು ಅಂತ ಅನ್ಸಲ್ಲ. ಥಿಯೇಟರ್ ಒಳಗೆ ಹೋದ್ರೆ ಆ ತರ ಇದೆ ಸಿನಿಮಾ. ಎಲ್ಲರೂ ಬಂದು ನೋಡಿ, ಹೊಸಬರಿಗೆ ಎನ್ಕರೇಜ್ ಮಾಡಿ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾನೇ ನೋಡ್ತಾ ಇದ್ದೀರಾ. ಇಂಥ ಸಣ್ಣ ಸಿನಿಮಾನ ನೋಡಿ ಗೆಲ್ಸಿ, ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ನಮಸ್ಕಾರ. ಚೆನ್ನಾಗಿದೆ. ಇಷ್ಟ ನನ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಲ್ಲ, ನಂಗೆ ಆಗಲ್ಲ. ಸರ್, ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರ, ಒಡೆಯ ಅಂತ ಒಂದು ಮಾಲೀಕನ ಪಾತ್ರ ಇದೆ, ಜಮೀನ್ದಾರನ ಪಾತ್ರ. ಈ ಪಾತ್ರ ನಾನು ಬಂದಿದ್ದು ಬಾಲ್ಕೋಟಿಗಿಂತ. ನನಗೆ ನಮ್ ಸೈಡ್ ಏನ್ ತರ ಗೊತ್ತಿದೆಯಲ್ಲ, ಅದೊಂಥರ ಫೀಲ್ ಆಯ್ತು ನನ್ಗೆ. ಅದು ಬಿಟ್ಟು ಫಿಲಂ ಬಗ್ಗೆ ಹೇಳೋಂಗಿಲ್ಲ. ಮಸ್ತ್, ಸೂಪರ್. ಕನ್ನಡ ಪ್ರೇಕ್ಷಕರು ನೋಡ್ಬೇಕು, ಎಂಕರೇಜ್ ಮಾಡ್ಬೇಕು. ನಂಗೆ ಅದೇ ವ್ಯವಸಾಯದ್ದು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಒಳ್ಳೆ ರಿವ್ಯೂಸ್ ಇದೆ, ನೋಡ್ಬೋದು. ಎಲ್ರು ಬಂದು ನೋಡ್ಬೇಕು, ಕನ್ನಡ ಸಿನಿಮಾ ಬೆಳೆಸ್ಬೇಕು. ಮೆಸೇಜ್ ವ್ಯವಸಾಯದ ಬಗ್ಗೆ ಇದೆ, ಎಲ್ರು ಜಾತಿ ಬಗ್ಗೆ ಇದೆ. ಎಲ್ಲರೂ ಜಾತಿ ಒಂದೇ ಅಲ್ವಾ, ಮನುಷ್ಯರಂದ್ರೆ ಎಲ್ರು ಒಂದೇ. ಅದನ್ನ ಚೆನ್ನಾಗಿ ತೋರ್ಸಿದ್ದಾರೆ. ಆಕ್ಚುಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ, ಎಲ್ರು ಒಂದೇ ಅನ್ನೋ ತರ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಹೇಳಿದ್ನಲ್ಲ, ಎಲ್ರು ಹ್ಯೂಮನ್ಸ್ ಅಷ್ಟೇ. ಯಾರು ಮೇಲಲ್ಲ, ಯಾರು ಕೆಳಗಲ್ಲ. ಎಲ್ರಿಗೂ ಅವ್ರವ್ರ ಹಕ್ಕು. ವ್ಯವಸಾಯ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಏನ್ ಕೆಲಸ ಮಾಡಿದ್ರು ಅದು ಅವರು ಹಕ್ಕು ಮಾಡ್ಬೇಕು. ಬಟ್ ಯಾರು ಅದನ್ನ ತಡೆ ಹಾಕ್ಬಾರ್ದು. ಖುಷಿ, ಎಲ್ರು ಒಂದೇ, ಒಗ್ಗಟ್ಟಿರ್ಬೇಕು. ಇವಾಗ ನೀವು ಆತರ ಈ ತರ ಅಂತೆಲ್ಲ ನೋಡಕ್ ಹೋದ್ರೆ, ಇವಾಗ ಆ ಕೊಲೆಗಳಾಗಕ್ ರೀಸನ್ ಏನು? ಜಾತಿನೇ ಅಲ್ವಾ. ದ ಮೇನ್ ರೀಸನ್ ಇಸ್ ಜಾತಿ. ಅದು ಅವ್ರು ಕರೆಕ್ಟ್ ಆಗಿ ಫಸ್ಟ್ ಅವ್ರಿಗೆ ಹೊಲ ಎಲ್ಲ ಕೊಟ್ಟಿದ್ರೆ ಅವರು ಚೆನ್ನಾಗಿರ್ತಿದ್ರು, ಇವರು ಚೆನ್ನಾಗಿರ್ತಿದ್ರು, ಎಲ್ಲರೂ ಚೆನ್ನಾಗಿರ್ತಿದ್ರು ಅಲ್ವಾ ಸರ್. ಚೋಮಂದು ಆಕ್ರಂದನದ ದುಡಿ ನಿಂತ ಮೇಲೆ ಕಾಳಂದು ಆಕ್ರೋಶದ ದುಡಿ ಹೆಂಗ್ ಸದ್ ಮಾಡಿದೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸರ್, ಎಲ್ಲೂ ಬೋರ್ ಆಗಲ್ಲ. ಇದು ಒಳ್ಳೆ ಸಿನಿಮಾ, ಜನ ಬಂದು ನೋಡಿದಷ್ಟು ಅದು ಮುಂದೆ ಹೋಗುತ್ತೆ ಅಂತ. ಮೂವಿಯಿಂದ ಕಾರಂತರದು ಚೋಮನ ದುಡಿಯಿಂದ ತಗೊಂಡಿದ್ದಾರೆ. ಅದ್ ಮುಗಿದ್ಮೇಲೆ ಅದ್ರ ಮುಂದಿನ ಭಾಗ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ. ಅದನ್ನ ಅಚ್ಚುಕಟ್ಟಾಗಿ ಹಂಗೆ ತಗೊಂಡೋಗಿದ್ದಾರೆ. ಕೊನೆವರೆಗೂ ಅದನ್ನ ಮೇಂಟೈನ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇದೆ. ಆಕ್ಟಿಂಗ್ ಮಾತ್ರ, ಮ್ಯೂಸಿಕ್ ಮಾತ್ರ ಎಲ್ಲ ಗೂಸ್ ಬಂಪ್ಸ್ ಬರ್ತದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನನಗೆ ಹೀರೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅವ್ನ ಆಕ್ರೋಶ ವ್ಯಕ್ತಪಡಿಸಿರೋದು, ಆ ಜಮೀನಿಗೋಸ್ಕರ ಅವ್ನು ಹೋರಾಡಿದ್ದು, ಲಾಸ್ಟಿಗೆ ಅವ್ನು ಫೈನಲ್ ಆಗಿ ಜಮೀನ್ ಪಡ್ಕೊಂಡಿದ್ದೆ, ಇದೆಲ್ಲ ಅದು ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನಾವ್ ಏನನ್ನೋ ಒಂದ್ ಅನ್ಕೊಂಡಿದ್ದೆ ಅದು ಸಾಧಿಸೋವರೆಗೂ ಬಿಡಬಾರ್ದು. ಜೊತೆ ಆಕ್ಟ್ ಮಾಡಿದೀರಾ ಅಶಿ, ಹೇಳಿ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲರೂ ಫ್ರೆಶರ್ಸ್ ಅಂತ ಏನು ಅನ್ಸೋದೇ ಇಲ್ಲ, ತುಂಬಾ ಚೆನ್ನಾಗಿ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ವರ್ಗೂ ಎಲ್ಲೂ ಬೋರ್ ಆಗಲ್ಲ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರು ಬಂದು ನೋಡಿ ಅಂತ ನಾವು ಕೇಳ್ತೀವಿ. ಆಲ್ ದಿ ಬೆಸ್ಟ್. ಫೇವ್ರೇಟ್ ಸೀನ್ ಒಡಿಯಾಕ್ ತರಲ್ಲ, ಅದು ಸಖತ್ತಾಗಿದೆ ಸೀನ್. ಅದ್ರ ಜೊತೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಆ ಲಿರಿಕ್ಸ್ ಇದೆಯಲ್ಲ, ಆ ಲಿರಿಕ್ಸ್ ತಕ್ಕಂತೆ ಹಿಂದಿನ ಸೀನ್ಸ್ ತೋರಿಸ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವಾಗಿನ ಯೂತ್ ಎಲ್ಲ ಬಂದು ನೋಡುವಂತ ಮೂವಿ ಇದೆ. ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್.